ವೈಭವ್ ಸೂರ್ಯವಂಶಿ ಈ ಹೆಸರು ಹೇಳಬೇಕಾದ್ರ ವಿಚಿತ್ರವಾದ ಖುಷಿ ಆಗ್ತೈತ್ರಿ. ಯಾಕಂದ್ರ ಇವನಿಗೆ ಬರೇ 14 ವಯಸ್ಸು. ಬರೇ 14 ವಯಸ್ಸಿನಾಗ ಅಂಡರ್ 19 ವರ್ಲ್ಡ್ ಕಪ್ ಫೈನಲ್ನ್ಯಾಗ 175 ರನ್ಸ್ ಹೊಡೆಯೋದು, ಅದು ಬರೇ 80 ಬಾಲ್ನ್ಯಾಗ. ಇದರಿಂತ್ರ ಇಂಡಿಯಾಗ 6ನೇ ಅಂಡರ್ 19 ವರ್ಲ್ಡ್ ಕಪ್ ಟ್ರೋಫಿ ಸಿಕ್ತು. ಈ ಹುಡುಗಾಗ ಎಷ್ಟು ಶಕ್ತಿ ಕೊಟ್ಟಾನ್ರಿ ಆ ದೇವ್ರು. 19 ವಯಸ್ಸಿನ ಹುಡುಗರ ಮ್ಯಾಲೆ ಇವಂದು ಜೋರ್ ನೋಡ್ರಿ. ಇವಂದು ಬೆಳವಣಿಗೆ ಚಲೋ ಆಗೇತಿ, ದಷ್ಟ ಪುಷ್ಟ ಇದಾನ. ಆದ್ರ ದೇವ್ರು ಇವನಿಗೆ ಒಂದು ಯೂನಿಕ್ ಶಕ್ತಿ ಕೊಟ್ಟಾನ. ಹ್ಯಾಂಡ್ ಐ ಕೋಆರ್ಡಿನೇಷನ್ ಮತ್ತ ಪ್ರಾಪರ್ ಬಾಡಿ ಬ್ಯಾಲೆನ್ಸ್. ಬಾಲ್ ಹೊಡಿಬೇಕಂದ್ರ ಬ್ಯಾಟ್ ಬಾಲಿಗ ಕರೆಕ್ಟ್ ಆಗಿ ಕನೆಕ್ಟ್ ಆಗ್ಬೇಕ್ರಿ. ಅಂದ್ರನ ಹಿಂಗ ಪವರ್ ಶಾಟ್ ಆಡಕ್ ಬರ್ತೈತಿ. ಇಲ್ಲಾಂದ್ರ ಬರೇ ಸಣ್ಣ ಪುಟ್ಟ ಸ್ಕೋರ್ ಮಾಡಿ ಔಟ್ ಆಗ್ತಾರ. ಈಗಿನ T20 ಕಾಲದಾಗ ಇವ ಸಚಿನ್ ತೆಂಡೂಲ್ಕರ್ ನೆನಪು ತರಿಸಿದಾರಿ. ಸಚಿನ್ ಹಿಂಗ ಬಹಳಷ್ಟು ರನ್ಸ್ ಮಾಡಿದ್ರು 14 ವಯಸ್ಸಿದ್ದಾಗ. ಆದ್ರ ಅದು ಡೊಮೆಸ್ಟಿಕ್ ಕ್ರಿಕೆಟ್ ಟೆಸ್ಟ್ ಮ್ಯಾಚಸ್ ದಾಗ. ಈಗ ಸೇಮ್ ತರ ವೈಭವ್ T20 ಮತ್ತ ODI-ನಾಗ ಅಪೋಸಿಷನ್ ಗ ಕುಟ್ಟಾಕತ್ತಾನ್ರಿ. ಸ್ವಲ್ಪನೂ ಹೆದರಿಕೆ ಇಲ್ರಿ. ಬಾಲ್ ಮೇಲೆ ಸ್ವಲ್ಪನೂ ಕರುಣೆ ಇಲ್ಲ. 175 ರನ್ಸ್ನಾಗ 15 4 15 ಸಿಕ್ಸಸ್. ಬಹಳಷ್ಟು ಮ್ಯಾಚ್ನಾಗ ಎರಡು ಟೀಮ್ಸ್ ಬ್ಯಾಟ್ಸ್ಮನ್ ಸೇರ್ಸಿದ್ರು 15 6 ಟೋಟಲ್ ಆಗೋದಿಲ್ಲ ರೀ. ಅಂತದ್ರೊಳಗ ಇವ ಒಬ್ಬನ 15 ಹೊಡೆದ್ ಬಿಟ್ಟಾನ. ಮಜಾ ಏನಂದ್ರ ನೆಕ್ಸ್ಟ್ ಅಂಡರ್ 19 ವರ್ಲ್ಡ್ ಕಪ್ 2028 ಐತಿ. ಅವಾಗ ವೈಭವ್ ಏಜ್ ಆಗಿರ್ತೈತಿ ಬರೀ 16. ಆದ್ರ ಅವಾಗ ಇವಂಗ ಆಡೋ ಅವಕಾಶನೇ ಇಲ್ಲ. ಯಾಕಂದ್ರ ರೂಲ ಹಂಗೈತ್ರಿ. ಅಂಡರ್ 19 ಹುಡುಗರು ಒಂದ್ ಮೇಜರ್ ಟೂರ್ನಮೆಂಟ್ ಒಂದ ಸರ್ತಿ ಆಡ್ಬೋದಂತ 2016 ಈ ರೂಲ್ ಬಂದಿತ್ತು. ಇದ್ರಿಂತ್ರ ಬೇರೆ ಅಂಡರ್ 19 ಹುಡುಗರಿಗೆ ಅವಕಾಶ ಸಿಗಲಿ ಅಂತ. ಅಂದ್ರೆ ಈಗ ವೈಭವ್ ಡೈರೆಕ್ಟ್ ನ್ಯಾಷನಲ್ ಸೀನಿಯರ್ಸ್ ಟೀಮಿಗ ಆಡ್ಬೇಕು. ಆದ್ರೆ ಇಲ್ಲೇ ಮೆಂಟಲ್ ಮತ್ತ ಫಿಸಿಕಲ್ ಫಿಟ್ನೆಸ್ ಬಹಳ ಇಂಪಾರ್ಟೆಂಟ್ ಐತ್ರಿ. ನಂಗ ಅನಸ್ತೈತಿ ಇನ್ನೂ 2-3 ವರ್ಷ ವೈಭವ್ಗೆ ಚಾನ್ಸ್ ಕೊಡೋದಿಲ್ಲ. ರೋಹಿತ್ ಶರ್ಮಾ ರಿಟೈರ್ ಆದ್ಮೇಲೆ ಯಶಸ್ವಿ ಜೈಸ್ವಾಲಿಗೆ ಚಾನ್ಸ್ ಸಿಗ್ತೈತಿ. ಆಮೇಲೆ ಮೇ ಬಿ ವೈಭವ್ಗೆ ಕನ್ಸಿಡರ್ ಮಾಡ್ತಾರ ಇವ್ರು. ಅಂದ್ರ ದಾರಿ ಇನ್ನೂ ಇವ್ರದ್ದು ದೂರ ಐತಿ. ವೈಭವ್ ಇದೇ ತರ ಫಾರ್ಮ್ IPL ಮತ್ತ ಡೊಮೆಸ್ಟಿಕ್ ಕ್ರಿಕೆಟ್ನಾಗ ಕಂಟಿನ್ಯೂ ಮಾಡಿದ್ರ 2032 ವರ್ಲ್ಡ್ ಕಪ್ ನ್ಯಾಗ ವೈಭವ್ ಈಗ ಗ್ಯಾರಂಟಿ ಚಾನ್ಸ್ ಸಿಗತೈತಿ. ಅಲ್ಲಿ ತನಕ ಇದ ಫಾರ್ಮ್ ಕಂಟಿನ್ಯೂ ಮಾಡಿದ್ರ ಎಷ್ಟ್ ಬೌಲರ್ ಕರಿಯರ್ ಹಾಳ್ ಮಾಡ್ತಾನೆ ಇವ ನೋಡ್ಬೇಕು. IPL ನಾಗ ರಾಜಸ್ಥಾನ್ ರಾಯಲ್ಸ್ ಟೀಮಿಗ ಆಡ್ತಾನಿವ. ಅಲ್ಲೂ 2025 IPL ನಾಗ ಸೆಕೆಂಡ್ ಫಾಸ್ಟೆಸ್ಟ್ ಸೆಂಚುರಿ ಹೊಡೆದಿದ್ದ. ಹೋಪ್ಫುಲಿ RCB ದವರು ನಮ್ಮ ಟೀಮಿಗೆ ವೈಭವ್ನ ಖರೀದಿ ಮಾಡ್ಕೊಳ್ತಾರ ಅಂತ ನಂದು ಒಂದು ಬೈಕೆ ಐತ್ರಿ. 30 ಕೋಟಿ ಸ್ಯಾಲರಿ ಕೊಟ್ರು ಚಿಂತಿ ಇಲ್ಲ ರೀ. ಇಂಥ ಪ್ಲೇಯರ್ಸ್ ಟ್ರೋಫಿನ ರೆಗ್ಯುಲರ್ ಆಗಿ ಗೆಲ್ಲಿಸ್ತಾರ್ರಿ.